ಕುಡ್ಕೊಂಡು. ಆಯುರ್ ಅಂದರೆ ಆಯುಷ್ಯ, ವೇದ ಅಂದರೆ ಜ್ಞಾನ. ಆಯುಷ್ಯವನ್ನು ನಾವು ಯಾವ ರೀತಿ ನಾವು ವೃದ್ಧಿಸ್ಕೋಬೇಕು, ಆಯುಷ್ಯವನ್ನು ನಾವು ಸರಿಯಾಗಿ ಏನಪ್ಪ ಅಂದ್ರೆ ವೃದ್ಧಿಸ್ಕೊಂಡು ಒಳ್ಳೆಯ ನಾವು ಜೀವನ ಶೈಲಿಯನ್ನು ಬೆಳೆಸ್ಕೋಬೇಕು, ಆಯುಷ್ಯವನ್ನು ಹೆಚ್ಚು ಮಾಡಿಕೊಂಡು ಯಾವ ರೀತಿ ಆರೋಗ್ಯವನ್ನು ಕಾಪಾಡ್ಕೋಬೇಕಂತ ತಿಳಿಸೋದೇ ನಮ್ಮ ಆಯುರ್ವೇದ. ಈ ಆಯುರ್ವೇದ ಪ್ರಾಚೀನ ಏನಪ್ಪ ಅಂದ್ರೆ ವೈದ್ಯಕೀಯ ಪದ್ಧತಿಯೊಳಗೆ ಚರಕ ಮತ್ತು ಸುಶ್ರುತ ಅಂತಕ್ಕಂತಹ ಪ್ರಸಿದ್ಧ ವೈದ್ಯರು ಇವರು ತಮ್ಮ ಸುಶ್ರುತ ಚರಿತೆ ಮತ್ತು ಈ ಒಂದು ಗ್ರಂಥವಾಗಿ ಏನಪ್ಪಾ ಅಂದ್ರೆ ತಮ್ಮ ಆಯುರ್ವೇದ ಪದ್ಧತಿಯ ಕೆಲವು ಮೂಲ ಅಂಶಗಳನ್ನು ಕೂಡ ಬರೆದ. ಅದರೊಳಗೆ ಹಿಂದಿನ ವೈದ್ಯಕೀಯ ಪದ್ಧತಿಯ ಹೊಸ ವೈದ್ಯಕೀಯ ಪದ್ಧತಿಯೊಳಗೆ ಡಾಕ್ಟರ್ಸ್ ಕೂಡ ಯಾವ ತಳಹದಿಯೊಳಗೆ ನಿಂತಿತ್ತಪ್ಪ ಅಂತ ಕೇಳಿದ್ರೆ ಅದು ಆಯುರ್ವೇದ, ಪ್ರಾಚೀನ ಆಯುರ್ವೇದ ಪದ್ಧತಿಯ ಮೇಲೆ ನಿಂತ್ಕೊಳ್ಳೋದು. ಆಗಿನ ಶಸ್ತ್ರಚಿಕಿತ್ಸೆಯ ಅನೇಕ ಅಂಶಗಳನ್ನು ಕೂಡ ಈಗಿನ ಮಾಡರ್ನ್ ಏನಪ್ಪಾ ಅಂದ್ರೆ ಈಗಿನ ಜಗತ್ತಿನೊಳಗೆ ಈಗಿನ ಡಾಕ್ಟರ್ಸ್ ಕೂಡ ಅದೇ ತಳಹದಿಯೊಳಗೆ ಅವರು ಕೂಡ ಏನಪ್ಪಾ ಅಂದ್ರೆ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ದಾರೆ. ಅಂತಹ ಒಂದು ಪ್ರಸಿದ್ಧಿಯಾದಂತಹ ನಮ್ಮ ಆಯುರ್ವೇದ ಪದ್ಧತಿ. ಆಯುರ್ವೇದವು 5 ಏನಪ್ಪಾ ಅಂದ್ರೆ ಪಂಚತತ್ವಗಳ ಮೇಲೆ ನಿಂತ್ಕೊಂಡಂತಹ ಒಂದು ಆಯುರ್ವೇದ ಪದ್ಧತಿ. ಮೊದಲನೇದಾಗಿ ಆಯುರ್ವೇದಕ್ಕಂದ್ರೆ 5 ಪಂಚತತ್ವಗಳನ್ನ ಪರಿಪಾಲಿಸ್ತಾ ಇತ್ತು. ಅದು ಯಾವತ್ತಪ್ಪ ಅಂತ ಕೇಳಿದ್ರೆ ಮೊದಲನೇದಾಗಿ ಗಿಡಮೂಲಿಕೆಗಳ ಔಷಧಗಳು, 2ನೇದಾಗಿ ಯೋಗ, 3ನೇದು ಧ್ಯಾನ, 4ನೇದು ಆಹಾರ ಪದ್ಧತಿ, 5ನೇದು ಮಸಾಜ್ ಮಾಡ್ತಕ್ಕಂಥ ಒಂದು ಪದ್ಧತಿ. ಇವು 5 ಪದ್ಧತಿಯಿಂದ ಆಯುರ್ವೇದ ಹಿಂದಿನ ಏನಪ್ಪಾ ಅಂದ್ರೆ ಪ್ರಾಚೀನ ಕಾಲದೊಳಗೆ ಮನುಷ್ಯನಿಗೆ ಎಂತಹ ರೋಗ ಕೂಡ ಬರಲಿ ಅವುಗಳನ್ನ ಬುಡ ಸಮೇತ ಕಿತ್ತುವಂಥ ಶಕ್ತಿ ಎಲ್ಲೋಗಿತ್ತಪ್ಪ ಅಂದ್ರೆ ನಮ್ಮ ಆಯುರ್ವೇದ ಪದ್ಧತಿಯೊಳಗಿತ್ತು. ಅಂತಹ ಆಯುರ್ವೇದ ಪದ್ಧತಿಯನ್ನ ನಾವು ಇಂದಿನ ನಮ್ಮ ಜೀವನ ಶೈಲಿ ಏನಪ್ಪಾ ಅಂದ್ರೆ ಈಗಿನ ಜನ ನಮ್ಮ ಜೀವನ ಶೈಲಿಯಿಂದ ಬದಲಾಗ್ತಾ ಹೋದಂಗ ನಾವು ಆರೋಗ್ಯವಾಗಿ ಏನಪ್ಪಾ ಅಂದ್ರೆ ಏರುಪೇರನ್ನು ತರಿಸ್ಕೊಳ್ತಾ ಇದ್ದೀವಿ. ಯಾಕಪ್ಪ ಅಂದ್ರೆ ನಮ್ಮ ಒತ್ತಡ ಜೀವನ ಅಂತ ನಾವು ಹೇಳ್ಬೋದು. ಒತ್ತಡ ಜೀವನಕ್ಕೆ ಸಿಲುಕಿ ನಾವು ಏನಪ್ಪಾ ಅಂದ್ರೆ ನಮ್ಮ ಆರೋಗ್ಯ ಕಡೆ ನಾವು ಲಕ್ಷ್ಯ ಕೊಡಾಕ ಸಮಯವಿಲ್ಲ. ನೀವು ಆ ರೀತಿಯಾಗೆಲ್ಲ ಅದಕ್ಕೆ ನಾವು ಮಾತು ಬಾಳಿ ನಾವು ಎಲ್ಲಿ ಹೋಗ್ಬೇಕಪ್ಪ ಅಂದ್ರೆ ಆಯುರ್ವೇದಕ್ಕೆ ಹೋಗುವಂಥ ಪರಿಸ್ಥಿತಿ ನಮ್ಗೆ ಇವತ್ತು ಬಂದು ಹೋಗ್ಯದ. ಅದನ್ನ ನಾವು ಏನಪ್ಪಾ ಅಂದ್ರೆ ಇಂತಹ ಒಂದು ಏನಪ್ಪಾ ಅಂದ್ರೆ ದಾದಾಜಿ ಆರ್ಗ್ಯಾನಿಕ್ ಏನಪ್ಪಾ ಅಂದ್ರೆ ರಾಷ್ಟ್ರಪತಿಯಿಂದ ಇವರು ಕೂಡ ನಮ್ಗೆ ಏನಪ್ಪಾ ಮಾಡಕತ್ತ ಏನಿಂದ ಪ್ರಾಡಕ್ಟ್ಗಳನ್ನ ನಾವು ಪರಿಚಯ ಮಾಡ್ಸ್ಯಾರ. ನಮ್ಮ ಬ್ರದರ್ ಅವ್ರನ್ನ ಊರಿಗೆ ಬಂದರು, ಎಲ್ಲಾ ಪರಿಚಯವನ್ನು ಹೇಳಿದ್ರು. ನಾವು ಕೂಡ ಏನಪ್ಪಾ ಅಂದ್ರೆ ಪ್ರತಿಯೊಬ್ರು ಏನಪ್ಪಾ ಮನೆಯೊಳಗೆ ಯೂಸ್ ಮಾಡಕತ್ತೀವಿ. ನಮ್ಮ ಇಷ್ಟರಾಗಿರ್ಬೋದು, ನಮ್ಮ ಅತ್ತೆಯವರಾಗಿರ್ಬೋದು, ನಾ ಆಗಿರ್ಬೋದು, ನಮ್ಮ ಮಕ್ಕಳಾಗಿರ್ಬೋದು, ನಾವು ಅಷ್ಟೇ ಯೂಸ್ ಮಾಡತ್ತಿಲ್ಲ. ನಮ್ಮ ಮನೆಯೊಳಗೆ ಏನಪ್ಪಾ ಅಂದ್ರೆ ಆಯುರ್ವೇದ ಒಂದು ಕೇಂದ್ರನ ಐತೆ ಏನಪ್ಪಾ ಅನ್ನುವಂಗ ನಮ್ಮ ಬ್ರದರ್ ಮಾಡ್ಯಾರ. ಆ ರೀತಿ ಎಲ್ಲಾ ಪ್ರಾಡಕ್ಟ್ಗಳನ್ನ ನಮ್ಮ ಮನೆಯೊಳಗೆ ತಂದು ಇಟ್ಟಾರು. ಎಲ್ಲ ಏನಪ್ಪಾ ಅಂದ್ರೆ ಭಾಳ ಜನ ಏನಪ್ಪಾ ಸೇಲ್ ಏನಪ್ಪಾ ನಾವು ಮಾಡಕತ್ತೀವಿ, ಭಾಳ ಜನ ಯೂಸ್ ಮಾಡಕತ್ತಾರು. ನಮ್ಮ ಶಾಲೆಗೆ ಬಂದು ಶಾಲೆ ಸ್ಟಾಫ್ ಎಲ್ಲ ತಗೊಂಡಾರು. ಅಷ್ಟೇ ಇಲ್ಲ, ಊರಿನ ಕೆಲವರು ಭಾಳಷ್ಟು ಸ್ಕೂಲ್ ಟೀಚರ್ಸ್ ಆಗಿರ್ಬೋದು, ಊರಿನ ಜನ ಆಗಿರ್ಬೋದು ಏನಪ್ಪಾ ಅಂದ್ರೆ ಯೂಸ್ ಮಾಡಿ ಅದು ಒಳ್ಳೆಯ ರಿಸಲ್ಟ್ ಇವೆ ಅಂತ ನಮ್ಗೆ ಹೇಳಕತ್ತಾರ. ಅವ್ರಿಗೆ ಹೋಗಿ ತರಿಸೋದಂತ ಟೈಮ್ ಕೂಡ ನಮ್ಗಿಲ್ಲ. ಆ ರೀತಿ ಏನಪ್ಪಾ ಅಂದ್ರೆ ಎಲ್ಲ ಸೇಲ್ ಆಗತ್ತವು. ನಾವು ಮನೆಯೊಳಗೆ ತುಳಸಿ ಯೂಸ್ ಮಾಡ್ತೀವಿ, ಆಮೇಲೆ ಸ್ಕ್ರಬ್, ಫೇಸ್ ವಾಶ್, ಎಂಡೋ ಸುಧಾ, ಸ್ಕಿನ್ ಸುಧಾ ಇವೇನ, ಆಮೇಲೆ ಇನ್ನೂ ಅನೇಕ ಏನಪ್ಪಾ ಅಂದ್ರೆ ಪ್ರಾಡಕ್ಟ್ಗಳನ್ನ, ಫುಡ್ ಕ್ರೀಮ. ಆಮೇಲೆ ನನಗೂ ನೋಡ್ರಿ ಈಗ ಕುಕ್ಕರ್ ಲೀಕೇಜ್ ಆಗಿ ಈ ಇಷ್ಟೇ ಎಲ್ಲ ಸುಟ್ಕೊಂಡ್ಬಿಟ್ಟಿದ್ದೆ. ಅದು ಮಕ್ಕಳನ್ನ ಔಷಧನ ಏನೂ ಹಚ್ಚಲಿಲ್ಲ. ಕೇವಲ 8 ದಿನದೊಳಗ ನನಗೆ ಏನಪ್ಪಾ ಅಂದ್ರೆ ನೋವು ಕಡಿಮೆ ಆಯಿತು. ಯಾವುದು ಎಂಡೋ ಸುಧಾ ಹಚ್ಚೋದ್ರಿಂದ ಪೇಸ್ಟನ್ನ ಇದಕ್ಕೆ ಹಚ್ಚಿದ್ರಿಂದ ಆ ಪೂರ್ಣ ಏನಪ್ಪಾ ಗಾಯ ನಂಗೆ ವಾಸಿ ಆಯಿತು. ಆದ್ದರಿಂದ ಇವೆಲ್ಲ ಪ್ರಾಡಕ್ಟ್ಗಳು ಏನಪ್ಪಾ ಅಂದ್ರೆ ಒಳ್ಳೇದಾಗ್ಯಾವ, ಚೆನ್ನಾಗಿ ರಿಸಲ್ಟ್ ಬರ್ತಾವು. ಅವುಗಳನ್ನ ನೀವು ಕೂಡ ಬಳಸ್ರಿ, ಮತ್ತೊಬ್ರಿಗೆ ಹೇಳ್ರಿ. ಆದ್ರೆ ಇದನ್ನ ನಾವು ಏನೋ ತಗೋತೀವಿ, ಅದನ್ನ ಕಾಟಾಚಾರಕ್ಕೆ ಹಚ್ಚೋದಿಲ್ಲ. ಇದ್ರ ರಿಸಲ್ಟ್ ಬರ್ಬೇಕಾದ್ರೆ ನಾವು ಕ್ರಮಬದ್ಧವಾಗಿ ಯಾವ ರೀತಿ ಅದಲ್ಲ ಆ ರೀತಿ ಏನಪ್ಪಾ ಅಂದ್ರೆ ಕನಿಷ್ಠ ಒಂದು 6 ತಿಂಗಳೊಳಗೆ ನೀವು ಪೂರ್ಣ ಹಚ್ಚಿರಪ್ಪ ಅಂದ್ರೆ 100% ರಿಸಲ್ಟ್ ಬರ್ತದೆ. ಅದನ್ನ ಯಾಕೆ ನಮಗೂ ಅನುಭವ ಆಗಿದೆ. ನಮಗೂ ಕೂಡ ಹಲ್ಲಿನ ನೋವು ಭಾಳ ಇತ್ತು, ಹಲ್ಲು ನೋವು ಕೂಡ ಕಡಿಮೆ ಆಗಿದೆ. ಅದೇ ರೀತಿ ಸೋಪ್ಗಳು ಯೂಸ್ ಮಾಡೀವಿ, ಎಲ್ಲಾ ಥರದ ಪ್ರಾಡಕ್ಟ್ಗಳು ಕೂಡ ನಾವು ಯೂಸ್ ಮಾಡಕತ್ತೀವಿ. ಎಲ್ಲ ಒಳ್ಳೆ ರಿಸಲ್ಟ್ ಬಂದದ. ಆದ್ದರಿಂದ ನೀವು ಕೂಡ ಎಲ್ಲ ಬಳಸಿ ಮತ್ತೊಬ್ರಿಗೆ ಹೇಳ್ರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ.